ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಶೂಸ್ ಕಿಚನ್. ಯಾರು ಕುಕ್ಕಿಂಗಲ್ಲಿ ಇನ್ನೂ ಬಿಗ್ನರ್ಸ್ ಇರ್ತಾರಲ್ಲ ಅವರು ಮಟನ್ ಸಾರು ಈಸಿಯಾಗಿ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ತುಂಬ ಈಸಿ ಸ್ಟೆಪ್ ಆಗಿದೆ ಮತ್ತು ತುಂಬ ಟೇಸ್ಟಿಯಾಗಿದೆ. ಈಗ ನೋಡಿ, ಬಿಗ್ನರ್ಸ್ಗೆ ಅಂದರೆ ಸ್ಟೆಪ್ಪಾಗಿ ಹೇಳ್ತೀನಿ, ಅದು ತುಂಬ ಈಸಿಯಾಗಿ ನೀವು ಫಾಲೋಅಪ್ ಮಾಡ್ಕೊಂಡು ಹೋಗ್ಬೋದು. ಕುಕ್ಕರಿಗೆ ನಾನು ಒಂದು ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ದೊಡ್ಡ ಈರುಳ್ಳಿನ ಉದ್ದ ಕಟ್ ಮಾಡಿದ್ದೀನಿ. ಅದು ಕೆಂಪಗಾಗೋ ತನಕ ಹುರ್ಕೊಳ್ಬೇಕು. ಕೆಂಪಗಾಗಿದ್ದ ಈ ಸೈಡು ನಾನು ಮಟನ್ನ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮಟನ್ ಕ್ಲೀನ್ ಮಾಡ್ಕೊಬೇಕಂದ್ರೆ ಸ್ವಲ್ಪ ಅದು ಸ್ಟಿಕ್ಕಿ ಅನಿಸುತ್ತೆ. ಒಂದು 2-3 ಸತಿ ಚೆನ್ನಾಗಿ ಅದನ್ನು ವಾಶ್ ಮಾಡ್ಕೊಳ್ಳಿ. ಆಮೇಲೆ ಈಗ ಕುಕ್ಕರಿಗೆ ನಾನು ಅದಕ್ಕೆ ಈರುಳ್ಳಿ ಕೆಂಪಗಾಗಿದೆಲ್ಲ ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ತಿರುಗಿಸ್ಕೊಂಡು ಒಂದು 2 ನಿಮಿಷ ತಿರುಗಿಸ್ಕೊಳ್ಬೇಕು. ಆಮೇಲೆ ಒಂದು ಗ್ಲಾಸ್ ನೀರು ಹಾಕಿ 4 ವಿಷಿಲ್ ಬರೋ ತನಕ ಅದು ಕುಕ್ಕರಲ್ಲಿ ಬೇಯಿಸಬೇಕು. ಯಾಕಂದರೆ ಮಟನ್ನು ಚಿಕನ್ ಥರ ನಾವು ಮಸಾಲೆ ಜೊತೆನೇ ಅದು ಇದು ಮಾಡೋಕ್ಕಾಗಲ್ಲ. ಮಟನ್ ಫಸ್ಟು ಬೇಯಿಸ್ಕೊಳ್ಬೇಕು, ಆಮೇಲೆ ಅದಕ್ಕೆ ಮಸಾಲ ಹಾಕಬೇಕು. ಈಗ 4 ವಿಷಿಲ್ ಬರಲಿ, ಅಷ್ಟು ತನಕ ನಾನು ಮಸಾಲ ಪೇಸ್ಟ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ನಾನು ಒಂದು ಪ್ಯಾನಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ. ನಾನೀಗ 1 kg ನಾನು ಮಟನ್ ತೊಗೊಂಡಿದ್ದಲ್ವ, ಅದಕ್ಕೆ ಒಂದು ಆಲ್ಮೋಸ್ಟ್ 1 ಕಪ್ಪಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ತಿರ್ಗಾ ಒಂದು ದೊಡ್ಡದು ಈರುಳ್ಳಿನ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೆಂಪಗಾಗೋ ತನಕ ಹುರಿಬೇಕು. ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಧನಿಯಾ ಮತ್ತು ಕಾಳುಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಇದು ಕೆಂಪು ಮೆಣಸಿದೆಲ್ಲ, ಕೆಂಪು ಮೆಣಸು ನಾನು 2 ಥರ ತೊಗೊಂಡಿದ್ದೀನಿ. ಬೇಡಿಗೆ ಮೆಣಸು ಮತ್ತು ಗುಂಟೂರು ಮೆಣಸು ಬರುತ್ತಲ್ಲ ಅದನ್ನು. ಬೇಡಿಗೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕಿ ಖಾರಕ್ಕೆ, ಕಲರ್ ಬರೋಕ್ಕೆ. ಖಾರ ಯಾಕಂದರೆ ನಾನು ಚಕ್ಕೆ ಲವಂಗ ಮತ್ತು ಕಾಳು ಮೆಣಸು ಹಾಕಿದ್ದೀನಲ್ಲ, ಹಾಗಾಗಿ ಖಾರ ಮೆಣಸು ಸ್ವಲ್ಪ ನೋಡ್ಕೊಂಡು ಹಾಕಿ. ಈಗ ಅದನ್ನು ಚೆನ್ನಾಗಿ ಅದು ಕೆಂಪಗಾಗಿದೆ ಈರುಳ್ಳಿ ಎಲ್ಲ. ಈಗ ನಾನು ಒಂದು ಹಿಡಿಯಷ್ಟು ಅಂದರೆ ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಅದು ಏನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾನು ಅದನ್ನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಕಪ್ಪಷ್ಟು 1 ಕಪ್ ಅಂದರೆ ದೊಡ್ಡದು, ಅಂದರೆ ಒಂದು ದೊಡ್ಡದು ತೆಂಗಿನಕಾಯಿ ಫುಲ್ಲು ನಾನು ಹಾಕ್ಕೊಂಡಿದ್ದೀನಿ. ಯಾಕಂದರೆ 1 kgಗೆ ಬೇಕಾಗತ್ತಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಫೈನ್ ಪೇಸ್ಟ್ ಮಾಡಿಕೊಂಡ್ರೇ ಅದು ಟೇಸ್ಟಿಯಾಗಿರೋದು. ಈ ಸೈಡು ಕುಕ್ಕರಲ್ಲಿ 4 ವಿಷಿಲು ಆಗಿದೆ. ಈಗ ಅದು ಫೈನ್ ಪೇಸ್ಟ್ ಆದಮೇಲೆ 2 ಟೊಮೆಟೊನ ಕಟ್ ಮಾಡಿ ತಿರ್ಗಾ ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಟೊಮೆಟೊ ನಾನು ಮಸಾಲಾಗೆ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಅದು ಗ್ರೈಂಡ್ ಮಾಡಾದಮೇಲೆ ನಾವು ಕುಕ್ಕರಲ್ಲಿ ಬೇಯಿಸಿದ್ವಲ್ಲ, ಆ ಮಟನ್ ಜೊತೆ ಈ ಮಸಾಲ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ಈಗ ನೋಡಿ, ಅದು ಕುದಿ ಬರ್ತಾ ಇದೆ. ಅದು ಕುದಿ ಬರ್ತಾ ಇರಬೇಕಾದ್ರೆ ಆ ಸ್ಮೆಲ್ಲು ಘಮ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಮೇಲೆ ಸ್ವಲ್ಪ ಆಯಿಲಿನೆಸ್ ಅನಿಸುತ್ತೆ. ಆಗ ನಿಮಗೆ ಗೊತ್ತಾಗುತ್ತೆ ಸಾರು ರೆಡಿಯಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತಿಕ್ಕಾಗೂ ಇದೆ ಕರಿ. ಇದು ಮುದ್ದೆ ಅನ್ನ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಬರುತ್ತೆ ಅಂತೇಳಿ ನಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ನಿಮ್ಮ ರಿಪ್ಲೈ